ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನಲ್ಲಿ ಮಾಡಿಕೊಳ್ಳುವಂತಹ ಕ್ರಿಸ್ಪಿಯಾದಂತಹ ದೋಸೆ ರೆಸಿಪಿನ ತೋರಿಸ್ಬೇಕು ಅಂತ ಇದ್ದೀನಿ. ಇದನ್ನು ಕೇವಲ ಮನೆಯಲ್ಲಿರುವಂತಹ ವಸ್ತುಗಳಲ್ಲೇ ನೀವು ಯಾವುದೇ ಹಿಟ್ಟು, ಅಕ್ಕಿ, ಬೇಳೆ ನೆನೆಸ್ದೇನೆ ಮಾಡುವಂತಹ ಈಸಿಯಾದಂತಹ ಒಂದು ರೆಸಿಪಿ ಇದು. ಇದನ್ನು ನೀವು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ ಮೀಲ್ಗೆ ಏನೂ ಇಲ್ಲ, ಎಲ್ಲ ಹೊಸ ಥರವಾದ ದೋಸೆನ ತಿನ್ನಬೇಕು, ಟೇಸ್ಟಿಯಾಗಿರೋ ದೋಸೆ ತಿನ್ನಬೇಕು ಅಂತ ಅಂದ್ಕೊಳ್ಳೋರು ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಅಂದರೆ ಉಪ್ಪಿಟ್ಟು ರವೆ ಏನಿರುತ್ತೆ ಆ ರವೆನ ತೊಗೊಂಡಿದ್ದೀನಿ ನಾನು. ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮೈದಾ ಹಿಟ್ಟನ್ನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಿದ್ರೆ ಸಾಕು ನೋಡಿ, 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನಿಲ್ಲಿ ಚಿಕ್ಕದಾಗಿ ಒಂದು ಅರ್ಧ ಇಂಚು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಕರಿಬೇವಿನ ಎಲೆಯನ್ನು ಒಂದು 5ರಿಂದ 6 ಕರಿಬೇವಿನ ಎಲೆಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಒಂದು 3ರಿಂದ 4 ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ನೀವು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ತೆಳುವಾಗಿ ನೀವು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಮತ್ತು ಇಲ್ಲಿ ನಾನು ಒಂದು 3ರಿಂದ 4 ಕಾಳು ಮೆಣಸನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದಕ್ಕಿಂತ ನೀವು ಈ ಥರ ಕಾಳು ಮೆಣಸು ಏನಿರುತ್ತೆ ಅದನ್ನು ಕುಟ್ಟಿ ಇದಕ್ಕೆ ಸೇರಿಸೋದ್ರಿಂದ ಅದು ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ನೀರು ದೋಸೆಗೆಲ್ಲ ಎಷ್ಟು ಉಪ್ಪನ್ನು ನಾವು ಸೇರಿಸ್ತೀವಲ್ವ ಅಷ್ಟನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಮೊದಲಿಗೆ ನಾನು ಇದನ್ನು ಚೆನ್ನಾಗಿ ಈ ಥರ ಹಿಟ್ಟೆಲ್ಲ ಕೂಡ್ಕೊಳ್ಳೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಮಸಾಲೆಗಳು ಒಂದ್ಸಲ ಎಲ್ಲ ಕಡೆ ಬ್ಲೆಂಡ್ ಆಗೋ ಥರ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಎಲ್ಲ ಸೇರಿದ ನಂತರ ಈಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ತುಂಬಾ ನೀರು ಹಾಕ್ಕೊಳ್ಬಾರ್ದು. ಈ ಥರ ನೀವು ಕಲಿಸ್ಕೊಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕಿ ಎಷ್ಟು ಹದಕ್ಕೆ ಬೇಕು ಅಂತ ನಿಮಗೆ ಆವಾಗ ಐಡಿಯಾ ಬರುತ್ತೆ. ನೀರು ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಳ್ಬೇಕಾಗತ್ತೆ. ನಾವೀಗ ಹೇಗೆ ನೀರು ದೋಸೆನ ಮಾಡ್ತೀವಲ್ವ ಅದೇ ರೀತಿಯಾದ ಬ್ಯಾಟರನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ನೀರು ಮತ್ತೆ ಬೇಕಾಗತ್ತೆ. ಈಗ ನಾನು ಇದನ್ನು ಸೇರಿಸ್ಕೊಂಡು ಈಗ ನೀರು ದೋಸೆ ಅದಕ್ಕೆ ನಾನು ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ದಪ್ಪ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀವು ಇದನ್ನು ನೀರು ದೋಸೆ ಅದಕ್ಕೇ ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಮಾಡೋದಕ್ಕೂ ನಿಮಗೆ ದೋಸೆ ಹಾಕಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತವಾನ ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಎಣ್ಣೆಯನ್ನು ಕೂಡ ಇದಕ್ಕೆ ಸವರ್ಕೊಂಡಿದ್ದೀನಿ. ಯಾಕಂದರೆ ಇದು ನಾನ್ ಸ್ಟಿಕ್ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ನಾನ್ ಸ್ಟಿಕ್ ತವಾ ಆದರೆ ನಿಮಗೆ ಬೇಕಾಗಲ್ಲ. ನೋಡಿ, ಯಾವ ರೀತಿಯಾಗಿ ನೀರು ದೋಸೆ ನಾವು ಏನು ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನೀವು ಇದನ್ನು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ನೀರು ದೋಸೆ ಆದರೂ ಕೂಡ ನೀವು ಅದನ್ನು ರುಬ್ಕೋಬೇಕು, ಅಕ್ಕಿಯನ್ನೇ ಇಡಬೇಕು, ಎಲ್ಲ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಈ ದೋಸೆ ನೀವು ಹೀಗೆ ನೋಡೋಷ್ಟರಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ತರಹದ ಮಸಾಲೆ ಇರೋದ್ರಿಂದ ತಿನ್ನೋದಕ್ಕೂ ಯಾವುದೇ ನೀವು ಚಟ್ನಿ ಇಲ್ಲದೇ ಇದ್ದರೂ ಕೂಡ ಇದನ್ನು ನೀವು ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ. ನೋಡಿ, ಈ ರೀತಿಯಾಗಿ ಒಂದು 2 ನಿಮಿಷ ತಿರುವಾಕಿ ಮತ್ತೆ ಅದನ್ನು ನೀವು ಸ್ವಲ್ಪ 2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಕ್ರಿಸ್ಪಿ ಆದಂತಹ ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಈ ಥರ ರೆಡಿ ಆಗುತ್ತೆ. ಈ ಥರ ರೆಸಿಪಿ ನಿಮಗೆ ಮತ್ತೆ ನಮ್ಮ ಚಾನಲಲ್ಲಿ ನೋಡಬೇಕು ಅಂತ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚ್.